ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಒಂದು ಸೀರೀಸ್ ಏನಿದೆ ಇದು ಈ ವಿಡಿಯೋದಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ನಾವು ಸೊಲ್ಯೂಷನ್ಸ್ ಚಾಪ್ಟರ್ ಏನಿದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಓಕೆ, ಅಂದ್ರೆ ಯಾವ್ಯಾವ ರೀತಿ ಕ್ವಶನ್ ಬರಬಹುದು, ನಂತರ ಯಾವ್ಯಾವ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ತಿಳಿದುಕೊಳ್ತಿದೀವಿ. ನಂತರ ಈ ಒಂದು ಸೀರೀಸ್ ಏನಿದೆ ಇದನ್ನ ನೀವು ತುಂಬಾ ಡಿಮಾಂಡ್ ಮಾಡಿದ್ರಿ. ಈಗ ಅದೇ ವಿಡಿಯೋನ ರೆಕಾರ್ಡ್ ಮಾಡಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಮೊದಲಾಗಿ ಈಗಾಗಲೇ 12 ಮಾರ್ಕ್ಸ್ ಅಲಾಟ್ ಆಗಿದ್ದಿರುತ್ತೆ ಈ ಚಾಪ್ಟರ್ಗೆ ಅಂತ. ಈ ಚಾಪ್ಟರ್ ಇಂದ ನ್ಯೂಮೆರಿಕಲ್ ಪ್ರಾಬ್ಲಮ್ ಏನಿರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಅಂದ್ರೆ ಈಗ ಮೋಲಾರ್ ಮಾಸ್ ಅಥವಾ ವೇಪರ್ ಪ್ರೆಷರ್ ಇದನ್ನ ಫೈಂಡ್ ಔಟ್ ಮಾಡೋ ರೀತಿ ಕ್ವಶನ್ ಅನ್ನ ಕೇಳಿರ್ತಾರೆ. ಅಂದ್ರೆ ನ್ಯೂಮೆರಿಕಲ್ ಪ್ರಾಬ್ಲಮ್ ಅಲ್ಲಿ ಕೇಳಿರ್ತಾರೆ. ಕೇವಲ ಇದೆರಡ ಕಾನ್ಸೆಪ್ಟ್ ಅಂತ ಹೇಳಲ್ಲ, ಈ ಕಾನ್ಸೆಪ್ಟ್ ಮೇಲೆ ಹೆಚ್ಚಿನದಾಗಿ ಕ್ವಶನ್ ಬರುವಂತ ಸಾಧ್ಯತೆ ಇರುತ್ತೆ. ಕೆಲವು ಬೇರೆ ಕಾನ್ಸೆಪ್ಟ್ ಕೂಡ ಇದಾವೆ ನ್ಯೂಮೆರಿಕಲ್ ಕೇಳುವಂಥದ್ದು. ಬಟ್ ಈ ಚಾಪ್ಟರ್ ಇಂದ ನೀವು ನ್ಯೂಮೆರಿಕಲ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಇದರಿಂದ ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಈ ಚಾಪ್ಟರ್ ಇಂದ 2 ನ್ಯೂಮೆರಿಕಲ್ ಪ್ರಾಬ್ಲಮ್ ಬರುತ್ತೆ. ಅದೇ ನಂತರ 3 ಮಾರ್ಕ್ಸ್ ಕ್ವಶನ್ ಕೂಡ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಕೇಳಿರ್ತಾರೆ. ಈಗ ಕ್ವಶನ್ಸ್ ಯಾವ್ಯಾವ ರೀತಿ ಬರಬಹುದು ಇದನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಇಲ್ಲಿಗ ಫಸ್ಟ್ ಕ್ವಶನ್ ಬರ್ದಿದ್ದೀನಿ. ಸ್ಟೇಟ್ ರೌಲ್ಟ್ಸ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಈ ಕ್ವಶನ್ ಏನಿದೆ ನೀವು ಈಗಾಗಲೇ ಕ್ವಶನ್ ಪೇಪರ್ ಅಲ್ಲಿ ನೋಡಿರ್ತೀರ. ಅಂದ್ರೆ ಈಗ ಫಸ್ಟ್ ಟೆಸ್ಟ್ ಆಯ್ತು, ಮಿಡ್ ಟರ್ಮ್ ಎಕ್ಸಾಮ್ ಆಯ್ತು. ಈ 2 ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಒಂದು ಸಲ ಆದ್ರೂ ಬಂದೇ ಬಂದಿರುತ್ತೆ. 2 ಸಲ ಕೇಳಿರ್ಬೋದು. ಬಟ್ ಈ ಕ್ವಶನ್ ಏನಿದೆ ಅಥವಾ ಈ ರೌಲ್ಟ್ಸ್ ಲಾ ಏನಿದೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಮೇಲೆ ಕ್ವಶನ್ ಬರುವಂತಹ ಚಾನ್ಸ್ ಇದೆ. ಅಂದ್ರೆ ಈಗ ಪ್ರಿಪರೇಟರಿ ಎಕ್ಸಾಮ್ ಬರುತ್ತೆ ಮುಂದೆ, ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನಲ್ ಎಕ್ಸಾಮ್ ದೃಷ್ಟಿಯಿಂದ ಕೂಡ ಈ ಒಂದು ಕ್ವಶನ್ ಇಂಪಾರ್ಟೆಂಟ್. ನಿಮಗೀಗ ಶಾರ್ಟ್ ಆಗಿ ಹೇಳೋದಾದ್ರೆ ರೌಲ್ಟ್ಸ್ ಲಾ ಆಯಿತು, ನಂತರ ಹೆನ್ರಿಸ್ ಲಾ ಆಯಿತು, ನಂತರ ಐಡಿಯಲ್ ಗ್ಯಾಸ್ ಕಾನ್ಸೆಪ್ಟ್ ಏನಿದೆ ಇದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಈ ಚಾಪ್ಟರ್. ಓಕೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅದರ ನಂತರ ಇಲ್ಲಿಗ ವಾಟ್ ಆರ್ ಏಸಿಯೋಟ್ರೋಪ್ಸ್, ಇದು ಕೂಡ ಇಂಪಾರ್ಟೆಂಟ್. ನಂತರ ಈ ಕ್ವಶನ್ ಕೇಳಿದಾಗ ಜನರಲಿ ಅವರು ಎಕ್ಸಾಂಪಲ್ ಕೂಡ ಕೇಳ್ತಾರೆ. ಜನರಲ್ ಆಗಿ ಎಕ್ಸಾಂಪಲ್ ಕೇಳಿದ್ರೆ ನೀವು ಯಾವ್ದಾದ್ರು ಬರೀಬಹುದು. ಬಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗಿವ್ ಎಕ್ಸಾಂಪಲ್ ಫಾರ್ ಮಿನಿಮಮ್ ಬಾಯ್ಲಿಂಗ್ ಏಸಿಯೋಟ್ರೋಪ್ ಅಂತ ಕೇಳ್ತಾರೆ. ಅವಾಗ ಮಿನಿಮಮ್ ಬಾಯ್ಲಿಂಗ್ ಏಸಿಯೋಟ್ರೋಪ್ ಯಾವುದು ಅದನ್ನ ಎಕ್ಸಾಂಪಲ್ ಆಗಿ ಬರೀಬೇಕಾಗತ್ತೆ. ಅಂದ್ರೆ ಕೆಲವೊಮ್ಮೆ ಏನ್ ಮಾಡ್ತಾರೆ, ಗಿವ್ ದ ಎಕ್ಸಾಂಪಲ್ ಫಾರ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಏಸಿಯೋಟ್ರೋಪ್ ಅಂತ ಕೇಳ್ತಾರೆ. ಅವಾಗ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಏಸಿಯೋಟ್ರೋಪ್ಗೆ ಎಕ್ಸಾಂಪಲ್ ಏನಿದೆ ಅದನ್ನ ಬರೀಬೇಕಾಗತ್ತೆ. ಅದಕ್ಕೋಸ್ಕರ ಏಸಿಯೋಟ್ರೋಪ್ ಅಂದ್ರೆ ಏನು ಅದನ್ನ ನೆನಪಲ್ಲಿ ಇಟ್ಕೊಂಡಿರಿ. ಸ್ಟೇಟ್ಮೆಂಟ್ ಏನಿದೆ ಅದನ್ನ ನೆನಪಲ್ಲಿ ಇಟ್ಕೊಂಡಿರಿ. ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಏಸಿಯೋಟ್ರೋಪ್ಗೆ ಎಕ್ಸಾಂಪಲ್ ಯಾವುದು, ನಂತರ ಮಿನಿಮಮ್ ಬಾಯ್ಲಿಂಗ್ ಏಸಿಯೋಟ್ರೋಪ್ಗೆ ಎಕ್ಸಾಂಪಲ್ ಯಾವುದು ಅದು ಕೂಡ ನೆನಪಲ್ಲಿ ಇಟ್ಕೊಂಡಿರಿ. ಎಕ್ಸಾಂಪಲ್ಸ್ ಕೂಡ ಇಂಪಾರ್ಟೆಂಟ್. ಅದರ ನಂತರ ಇಲ್ಲಿಗ ವಾಟ್ ಆರ್ ಐಸೋಟ್ರಾನಿಕ್ ಸೊಲ್ಯೂಷನ್ಸ್, ಇದು ಕೂಡ ನೆನಪಲ್ಲಿ ಇಟ್ಕೊಂಡಿರಿ. ಇದು ಕೂಡ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಂತಲ್ಲಿ ಇಟ್ಕೊಂಡಿರ್ಬೇಕು. ಅದಂತರ ವಾಟ್ ಹ್ಯಾಪನ್ಸ್ ವೆನ್ ಸಚ್ ಸೊಲ್ಯೂಷನ್ಸ್ ಆರ್ ಸೆಪರೇಟೆಡ್ ಬೈ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಈ ರೀತಿ ಕೂಡ ಕ್ವಶನ್ ಕೇಳಿರ್ತಾರೆ. ಅದಕ್ಕೂ ಕೂಡ ಆನ್ಸರ್ ಅನ್ನ ನೆನಪಿನಲ್ಲಿ ಇಟ್ಕೊಂಡಿರಿ. ಅಂದ್ರೆ ಮೊದಲಿಗೆ ಏನ್ ಮಾಡ್ತೀರಾ, ಐಸೋಟ್ರಾನಿಕ್ ಸೊಲ್ಯೂಷನ್ಸ್ ಹಾಗಂದ್ರೆ ಏನು ಅದನ್ನ ಬರೀತೀರಾ. ನಂತರ ಮತ್ತೊಂದು ಕ್ವಶನ್ ಏನು ಕೇಳಿದರೆ ಇದ್ರೊಳಗಡೆ ವಾಟ್ ಹ್ಯಾಪನ್ಸ್ ವೆನ್ ಸಚ್ ಸೊಲ್ಯೂಷನ್ಸ್ ಆರ್ ಸೆಪರೇಟೆಡ್ ಬೈ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಕೇಳಿದಾರೆ. ಇದಕ್ಕೂ ಕೂಡ ಆನ್ಸರ್ ಬರಿಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿಗ ಡಿಫೈನ್ ರಿವರ್ಸ್ ಆಸ್ಮೋಸಿಸ್ ಕಾನ್ಸೆಪ್ಟ್ ಏನಿದೆ ಇದು ಕೂಡ ಈ ಚಾಪ್ಟರ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದಕ್ಕೋಸ್ಕರ ರಿವರ್ಸ್ ಆಸ್ಮೋಸಿಸ್ ಅಂದ್ರೆ ಏನು ಅದನ್ನ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಈ ರಿವರ್ಸ್ ಆಸ್ಮೋಸಿಸ್ ಏನಿದೆ ಇದರ ಅಪ್ಲಿಕೇಶನ್ ಕೂಡ ನೀವು ನೆನಪಲ್ಲಿ ಇರಬೇಕು. ಸೊ ಅಪ್ಲಿಕೇಶನ್ಸ್ ಕೂಡ ನೆನಪಿನಲ್ಲಿ ಇಟ್ಕೊಂಡಿರಿ. ಅದರ ನಂತರ ಇಲ್ಲಿಗ ನೆಕ್ಸ್ಟ್ ಕ್ವಶನ್, ಮಿಕ್ಸ್ಚರ್ ಆಫ್ ಅಸಿಟೋನ್ ಅಂಡ್ ಇಥನಾಲ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಾಮ್ ರೌಲ್ಟ್ಸ್ ಲಾ, ಗಿವ್ ರೀಸನ್. ಏನೇಳಿ ಇದಕ್ಕೆ ರೀಸನ್ ಕೊಡ್ಬೇಕು ನೀವು ಯಾಕೆ ಅಂತ. ಅದಕ್ಕೋಸ್ಕರ ಕಾನ್ಸೆಪ್ಟ್ ಏನಿದೆ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಅಂದ್ರೆ ರೌಲ್ಟ್ಸ್ ಲಾ ಏನಿದೆ ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಿದೆ, ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇರುವಂತಹ ಟರ್ಮ್ಸ್ ಯಾವ್ಯಾವ ಟರ್ಮ್ ಯಾವ್ಯಾವ ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡುತ್ತೆ ಇದೆಲ್ಲ ಅರ್ಥ ಆಗಿರ್ಬೇಕು. ಅದರ ನಂತರ ಕರೆಕ್ಟ್ ಆಗಿ ಲಾ ಅರ್ಥ ಆಗಿದ್ದಿದ್ರೆ ಏನಾಗುತ್ತೆ, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಮಾಡೋದಕ್ಕಾಗತ್ತೆ. ಸೊ ನಾವು 2 ಮಾರ್ಕ್ಸ್ ಅಲ್ಲಿ ಈ ರೀತಿ ಕ್ವಶನ್ಸ್ ಏನಿದೆ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮಗೆ ಅದ್ರ ಶಾರ್ಟ್ ಆಗಿ ಈಗ ಸಮರೈಸ್ ಮಾಡಿ ಹೇಳೋದಾದ್ರೆ ರೌಲ್ಟ್ಸ್ ಲಾ ಏನಿದೆ ಅದನ್ನ ಗೊತ್ತಿರಬೇಕು. ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಹಾಗೆ ಏಸಿಯೋಟ್ರೋಪ್ಸ್ ಅಂದ್ರೆ ಏನು ಅದು ಗೊತ್ತಿರಬೇಕು. ನಂತರ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಏಸಿಯೋಟ್ರೋಪ್ ಹಾಗೆ ಮಿನಿಮಮ್ ಬಾಯ್ಲಿಂಗ್ ಏಸಿಯೋಟ್ರೋಪ್ ಅಂದ್ರೆ ಎಕ್ಸಾಂಪಲ್ ಗೊತ್ತಿರಬೇಕು. ನಂತರ ರಿವರ್ಸ್ ಆಸ್ಮೋಸಿಸ್ ಅದರ ಕಾನ್ಸೆಪ್ಟ್ ಗೊತ್ತಿರಬೇಕು. ಅದರ ನಂತರ ಮತ್ತೆ ಯಾವ್ದಿದೆ ಐಸೋಟ್ರಾನಿಕ್ ಸೊಲ್ಯೂಷನ್
ಹಾಗಂದ್ರೆ ಏನು ಅದು ಕೂಡ ಗೊತ್ತಿರಬೇಕು. ಈಗ ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ ಅಲ್ಲಿ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಚಾಪ್ಟರ್ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಕಾಲೇಜಲ್ಲಿ ಕೇಳಿದ್ರು ಕೂಡ ಇದೇ ಹೇಳ್ತಾರೆ, ಯಾವುದು ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಸೊಲ್ಯೂಷನ್. ಐಡಿಯಲ್ ಸೊಲ್ಯೂಷನ್ ಏನಿದೆ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅದೆಲ್ಲ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ನಂತರ 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ರೆ ಎಷ್ಟು ಪಾಯಿಂಟ್ಸ್ ಬರೀತೀರಾ? 3 ಪಾಯಿಂಟ್ಸ್ ಬರೀತೀರಾ, ಅಂದ್ರೆ 3 ಕ್ಯಾರೆಕ್ಟರಿಸ್ಟಿಕ್ಸ್ ಬರೀತೀರಾ ಇದ್ರದ್ದು ಐಡಿಯಲ್ ಸೊಲ್ಯೂಷನ್. ಓಕೆ, ಇದೇ ಕ್ವಶನ್ ಅಕಸ್ಮಾತ್ ಆಗಿ 2 ಮಾರ್ಕ್ಸಿಗೆ ಕೇಳಿದ್ರೆ, ಕೆಲವೊಮ್ಮೆ ಕೇಳ್ತಾರೆ 2 ಮಾರ್ಕ್ಸ್ಗೆ, ಅವಾಗ 2 ಪಾಯಿಂಟ್ಸ್ ಬರೆದ್ರೆ ಸಾಕಾಗತ್ತೆ. ಅಂದ್ರೆ ಪ್ರತಿ ಪಾಯಿಂಟ್ಗೆ 1 ಮಾರ್ಕ್ ಕೊಡ್ತಾರೆ. 2 ಮಾರ್ಕ್ಸಿಗೆ ಕೇಳಿದ್ರೆ 2 ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. 3 ಮಾರ್ಕ್ಸಿಗೆ ಕೇಳಿದ್ರೆ 3 ಪಾಯಿಂಟ್ ಕರೆಕ್ಟ್ ಆಗಿ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ನಂತರ ಈಗ ಹೇಳಿದೆ ಐಡಿಯಲ್ ಸೊಲ್ಯೂಷನ್ ಏನಿದೆ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಇಲ್ಲಿ ಮತ್ತೊಂದು ಕ್ವಶನ್ ಇದೆ, ಏನು ರೈಟ್ 3 ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಇದ್ರೊಳಗಡೆ ನಿಮಗೆ ಕರೆಕ್ಟ್ ಆಗಿ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅದೆಲ್ಲ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ಳಿ. ಅರ್ಥ ಆಗಿದ್ರೆ ಈ ಕ್ವಶನ್ಗೂ ಕೂಡ ಆನ್ಸರ್ ಮಾಡ್ಬೋದು. ಅದ್ರ ಏನ್ ಮಾಡ್ತೀರಾ, ಐಡಿಯಲ್ ಸೊಲ್ಯೂಷನ್ ಅಂತ ಒಂದು ಕಾಲಮ್ ಹಾಕೋತೀರಾ, ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಮತ್ತೊಂದು ಕಾಲಮ್ ಹಾಕೋತೀರಾ, 3 ಡಿಫರೆನ್ಸಸ್ ಅನ್ನ ಬರೀತೀರಾ. ಓಕೆ, ಅಷ್ಟು ಬರೆದ್ರೆ ಏನಾಯ್ತು, 3 ಮಾರ್ಕ್ಸ್ ಸಿಕ್ತು, ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಅದಂತರ ಏನು ಸ್ಟೇಟ್ ಹೆನ್ರೀಸ್ ಲಾ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಹೆನ್ರೀಸ್ ಲಾ ಏನಿದೆ ಇದು ಇಂಪಾರ್ಟೆಂಟ್ ಅಂತ. ಅದಕ್ಕೋಸ್ಕರ ಹೆನ್ರೀಸ್ ಲಾ ಏನಿದೆ ಅದರ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಬರೆಯೋದಕ್ಕೆ ಬರಬೇಕು. ನಂತರ ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಿದೆ ಅದು ಕೂಡ ನೆನಪಲ್ಲಿ ಇಟ್ಕೋಬೇಕು. ಸರಿನಾ? ಹಾಗಿದ್ರೆ ಏನು ಹೆನ್ರೀಸ್ ಲಾ ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅದು ನೆನಪಲ್ಲಿ ಇರಬೇಕು. ಅದಂದ್ರ ಇಲ್ಲಿ ನೋಡಿ, ಹೌ ಡಸ್ ಹೆನ್ರೀಸ್ ಕಾನ್ಸ್ಟೆಂಟ್ ವೇರೀಸ್ ವಿತ್ ಸೊಲಿಬಿಲಿಟಿ ಅಂತ ಕೇಳಿದ್ದಾರೆ. ಏನು ಹೆನ್ರೀಸ್ ಕಾನ್ಸ್ಟೆಂಟ್ ಸೊಲಿಬಿಲಿಟಿ ವೇರಿ ಆದ ರೀತಿ ಯಾವ ರೀತಿ ವೇರಿ ಆಗುತ್ತೆ ಅದನ್ನ ಬರಿಬೇಕಾಗತ್ತೆ. ಇದಿಷ್ಟು ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ಅಂದ್ರೆ ಹೆನ್ರೀಸ್ ಲಾ ಬರ್ದಿದ್ದಕ್ಕೆ 1 ಮಾರ್ಕ್. ಅನಂತರ ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದು ಅದರಲ್ಲಿ ಯಾವ್ಯಾವ ಟರ್ಮ್ ಬರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಅದಕ್ಕೆ 1 ಮಾರ್ಕ್. ಅದಂತರ ಏನು ಹೌ ಡಸ್ ಹೆನ್ರೀಸ್ ಕಾನ್ಸ್ಟೆಂಟ್ ವೇರಿ ವಿತ್ ಸೊಲಿಬಿಲಿಟಿ ಇದಕ್ಕೆ ಆನ್ಸರ್ ಮಾಡೋದಕ್ಕೆ 1 ಮಾರ್ಕ್. ಟೋಟಲ್ 3 ಮಾರ್ಕ್ಸ್ ಇತ್ತು. ಓಕೆ, ಅದ್ರ ನಂತರ ಇಲ್ಲಿಗ ನೆಕ್ಸ್ಟ್ ಕ್ವಶನ್ ಏನಿದೆ, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಸೊಲ್ಯೂಷನ್ ಶೋವಿಂಗ್ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಟ್ಸ್ ಲಾ. ಇದು ಕೂಡ ಇಂಪಾರ್ಟೆಂಟ್. ನೀವೀಗ ಎಕ್ಸಾಂಪಲ್ಗೆ ಒಂದು 10 ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಅದರಲ್ಲಿ ಮಿನಿಮಮ್ ಒಂದು 4 ರಿಂದ 5 ಕ್ವಶನ್ ಪೇಪರ್ ಅಲ್ಲಿ ಇದ್ರೆ ಅಟ್ಲೀಸ್ಟ್ 3 to 4 ಕ್ವಶನ್ ಪೇಪರ್ ಅಲ್ಲಿ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಡಿವಿಯೇಷನ್ ಏನಿದೆ ಅದಕ್ಕೆ ರಿಲೇಟೆಡ್ ಕ್ವಶನ್ ಕೇಳಿರ್ತಾರೆ. ಅದಕ್ಕೋಸ್ಕರ ಏನು ಇದು ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಬೇಕು. ಯಾವುದು ಪಾಸಿಟಿವ್ ಮತ್ತು ನೆಗೆಟಿವ್ ಡಿವಿಯೇಷನ್ ಫ್ರಾಮ್ ರೌಲ್ಟ್ಸ್ ಲಾ, ಆ ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆ ಅರ್ಥ ಆಗಿರ್ಬೇಕು. ಅದು ಅರ್ಥ ಆದ್ರೆ ನೀವೇನ್ ಮಾಡ್ತೀರಾ, ಈಸಿಯಾಗಿ ಈ 3 ಡಿಫರೆನ್ಸ್ ಅನ್ನ ಬರೀಬಹುದು. ನಂತರ ಈ ಡಿವಿಯೇಷನ್ ಏನಿದೆ ಇದಕ್ಕೆ ರಿಲೇಟೆಡ್ ಅವರು MCQ ಅದರಲ್ಲೂ ಕೂಡ ಕೆಲವೊಮ್ಮೆ ಕ್ವಶನ್ ಕೇಳಬಹುದು. ಅದಕ್ಕೋಸ್ಕರ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದಂತರ ನೆಕ್ಸ್ಟ್ ಕ್ವಶನ್ ಯಾವ್ದು ತಿಳ್ಕೊಳ್ಳೋದಾದ್ರೆ, ವಾಟ್ ಈಸ್ ಸಾಲಿಬಿಲಿಟಿ. ಸಾಲಿಬಿಲಿಟಿ ಅಂದ್ರೆ ಏನು ಅದನ್ನ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೆಯೋದಕ್ಕೆ ಬರಬೇಕು. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಂತರ ಹೌ ಡಸ್ ಸಾಲಿಬಿಲಿಟಿ ವೇರೀಸ್ ವಿತ್ ಟೆಂಪರೇಚರ್ ಅಂಡ್ ಪ್ರೆಷರ್. ಇದರೊಳಗಡೆ ಏನಾಗುತ್ತೆ ಅಂದ್ರೆ ವಾಟ್ ಈಸ್ ಸಾಲಿಬಿಲಿಟಿ ಅದಕ್ಕೆ ಆನ್ಸರ್ ಮಾಡೋದಕ್ಕೆ 1 ಮಾರ್ಕ್. ನಂತರ ಟೆಂಪರೇಚರ್ ಜೊತೆ ಸಾಲಿಬಿಲಿಟಿ ಹೇಗೆ ವೇರಿ ಆಗುತ್ತೆ ಅದಕ್ಕೆ ಆನ್ಸರ್ ಮಾಡೋದಕ್ಕೆ 1 ಮಾರ್ಕ್. ನಂತರ ಪ್ರೆಷರ್ ವೇರಿ ಆದ ರೀತಿ ಸಾಲಿಬಿಲಿಟಿ ಯಾವ ರೀತಿ ವೇರಿ ಆಗುತ್ತೆ ಅದಕ್ಕೆ 1 ಮಾರ್ಕ್. ಇದು 3 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿರ್ತಾರೆ. ನಂತರ ಈ ಕ್ವಶನ್ ಏನಿದೆ ಅದನ್ನ ಕೆಲವೊಮ್ಮೆ 2 ಮಾರ್ಕ್ಸ್ ಅಲ್ಲೂ ಕೂಡ ಕೇಳ್ತಾರೆ. ಈಗ ಎಕ್ಸಾಂಪಲ್ಗೆ ವಾಟ್ ಈಸ್ ಸಾಲಿಬಿಲಿಟಿ, ಹೌ ಡಸ್ ಸಾಲಿಬಿಲಿಟಿ ವೇರೀಸ್ ವಿತ್ ಪ್ರೆಷರ್ ಅಂತ ಕೇಳಿದ್ರು, ಇಷ್ಟೇ. ಇಲ್ಲಿದ್ರೆ ಪ್ರೆಷರ್ ಬದಲಿಗೆ ಟೆಂಪರೇಚರ್ ಅಂತ ಕೇಳಿರ್ತಾರೆ. ಈ ರೀತಿ ಈ ಕ್ವಶನ್ ಏನಿದೆ ಇದು ಏನ್ ಮಾಡ್ತಾರೆ 2 ಮಾರ್ಕ್ಸ್ ಅಲ್ಲೂ ಕೂಡ ಕೇಳೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈಗಾಗಲೇ ಹೇಳಿರುವಂತಹ ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಬಂದ್ರೆ ಆನ್ಸರ್ ಬರೆಯೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಿಂದ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದಾಗ ಈಸಿಯಾಗಿ ಅಂದ್ರೆ ಆನ್ಸರ್ ಮಾಡ್ಬೋದು, ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರಾ. ಕ್ವಶನ್ ಅದೇ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಬರೆದ್ರಾಯ್ತು, ಕಾನ್ಫಿಡೆನ್ಸ್ ಇರುತ್ತೆ, ಆರಾಮಾಗಿ ಬರೀತೀರಾ, ಫುಲ್ ಮಾರ್ಕ್ಸ್ ಕೂಡ ಸಿಗುತ್ತೆ. ನಂತರ ವಿಡಿಯೋ ಹೇಗೆ ಅನಿಸ್ತು ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದೆ ಯಾವ ಚಾಪ್ಟರ್ನ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಚೆನ್ನಾಗಿ ಸ್ಟಡಿ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.